ಕರ್ನಾಟಕ ಕುರುಕ್ಷೇತ್ರ ಸಿಕ್ಕಾಪಟ್ಟೆ ಪಾಲಿಟಿಕ್ಸ್. ನಾವೇನು ಹಿಂದೆಲ್ಲ ಸಮೀಕ್ಷೆ ಮಾಡಿದ್ವಿ, ಸಮೀಕ್ಷೆಯಲ್ಲಿ ಯಾರ್ಯಾರು ಎಷ್ಟೆಷ್ಟು ಮತಗಳನ್ನು ಪಡೆದಿದ್ರು ಅನ್ನೋದನ್ನು ಕೂಡ ನಾವು ನೋಡಿದ್ವಿ. ಅದರಲ್ಲಿ ಎಲ್ಲರಿಗಿಂತ ಮುಂದಿದ್ದಂಥವರು ಸಿದ್ದರಾಮಯ್ಯನವರು. ಎಲ್ಲರೂ 12-15ರಲ್ಲಿ ನಿಂತರೆ ಸಿದ್ದರಾಮಯ್ಯನವರು ಮಾತ್ರ 20% ಮತಗಳನ್ನು ಪಡೆದಿದ್ರು. ಮುಖ್ಯಮಂತ್ರಿ ಯಾರಾಗಬೇಕು ಅಂತಂದ್ರೆ ಅದರ ಮುಂಚೂಣಿಯಲ್ಲಿದ್ದಂಥವರು ಸಿದ್ದರಾಮಯ್ಯನವರು ಈ ವೋಟ್ ಶೇರ್ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ತುಂಬ ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ತಾವು ಗಮನಿಸ್ತಾ ಇದ್ದೀರಿ ಅಂತ ನಾನು ಭಾವಿಸ್ತೀನಿ. ಒಂದಷ್ಟು ವಿವರಗಳನ್ನು ಕೊಟ್ಟಿವಿ ನಾವು. ಮುಂಬೈ ಕರ್ನಾಟಕದ ವ್ಯಾಪ್ತಿಗೆ 40 ಕ್ಷೇತ್ರಗಳು ಬರ್ತವೆ. ಕಾಂಗ್ರೆಸ್ 19ರಿಂದ 21 ಗೆಲ್ಲಬಹುದು ಅನ್ನುವಂಥದ್ದು ನಮ್ಮ ಲೆಕ್ಕಾಚಾರ. ಇನ್ನು ಮಧ್ಯ ಕರ್ನಾಟಕದ ವ್ಯಾಪ್ತಿ ಬರುವಂಥದ್ದು 30 ಕ್ಷೇತ್ರಗಳು, ಕಾಂಗ್ರೆಸ್ 15ರಿಂದ 17 ಗೆಲ್ಲುತ್ತೆ ಅಂತ. ಹಳೆ ಮೈಸೂರು 70 ಕ್ಷೇತ್ರಗಳು ಬರ್ತವೆ, 30ರಿಂದ 32 ಗೆಲ್ತೀರಿ ಅಂತ. ಇನ್ನು ಹೈದರಾಬಾದ್ ಕರ್ನಾಟಕ ಅಲ್ಲಿ 35 ಕ್ಷೇತ್ರಗಳು ಬರ್ತವೆ, 35 ಕ್ಷೇತ್ರಗಳಲ್ಲಿ 20ರಿಂದ 22 ಗೆಲ್ತೀರಿ ಕಾಂಗ್ರೆಸ್ಸು ಅಂತ. ಇನ್ನು ಕರಾವಳಿ ಕರ್ನಾಟಕ 21 ಕ್ಷೇತ್ರಗಳು ಬರ್ತವೆ, ಕಾಂಗ್ರೆಸ್ 11ರಿಂದ 12 ಗೆಲ್ಲುತ್ತೆ ಅಂತ. 50%ಗಿಂತ ಜಾಸ್ತಿ ಇರುವಂಥದ್ದೇ ಇದೆ. ಏನಂತೀರಿ ತಾವು? ರಾಜ್ಯದ ಎಲ್ಲ ಭಾಗಗಳಲ್ಲೂ ಕೂಡ ಈ ಸಾರಿ ಕಾಂಗ್ರೆಸ್ ಪರಿಸ್ಥಿತಿ ಇಂಪ್ರೂವ್ ಆಗಿದೆ. ಅದು ಮುಂಬೈ ಕರ್ನಾಟಕ ಇರ್ಬೋದು, ಹೈದರಾಬಾದ್ ಕರ್ನಾಟಕ ಇರ್ಬೋದು, ಕೋಸ್ಟಲ್ ಏರಿಯಾ ಇರ್ಬೋದು, ಓಲ್ಡ್ ಮೈಸೂರು ಏರಿಯಾ ಇರ್ಬೋದು, ಸೆಂಟ್ರಲ್ ಕರ್ನಾಟಕ ಇರ್ಬೋದು, ಎಲ್ಲ ಕಡೆನೂ ಕೂಡ ನಮ್ಮದು ಪರಿಸ್ಥಿತಿ ಉತ್ತಮ ಆಗಿದೆ. ಜೊತೆಗೆ ಪರ್ಸೆಂಟೇಜ್ ಆಫ್ ವೋಟ್ ಕೂಡ ಜಾಸ್ತಿ ಆಗಿದೆ. ಕಳೆದ ಬಾರಿ ಬಿಜೆಪಿಗಿಂತ ಸ್ವಲ್ಪ ನಾವೇ ಜಾಸ್ತಿ ಪರ್ಸೆಂಟೇಜ್ ಆಫ್ ವೋಟ್ನ ತಗೊಂಡಿದ್ದು. ಈ ಸರಿ ಡ್ರಾಸ್ಟಿಕಲಿ ಬಿಜೆಪಿ ವೋಟ್ಸು ಕಡಿಮೆ ಆಗಿದೆ. ನಮ್ಮದು 2-3% ವೋಟು ಜಾಸ್ತಿ ಆಗ್ತಾ ಇದೆ. ಸೊ ಅದರ ಅರ್ಥ ನಮಗೆ ಇಟ್ ಇಸ್ ನಾಟ್ ನೆಗೆಟಿವ್ ವೋಟ್ಸ್ ಇಂದ ನಾವು ಗೆಲ್ತಾ ಇರ್ತಕ್ಕಂಥದ್ದಲ್ಲ, ಪಾಸಿಟಿವ್ ವೋಟ್ಸ್ ನಿಂದ ಕೂಡ ನಾವು ಹೆಚ್ಚು ವೋಟ್ಗಳನ್ನ ತಗೋತಾ ಇದ್ದೀವಿ. ಓಕೆ, ಯಾವ ಥರ ಸರ್ ಪಾಸಿಟಿವ್ ವೋಟಿಂಗ್ ಅಂತಂದರೆ ಯಾವ್ಯಾವ ಅಂಶಗಳನ್ನು ಇಟ್ಕೊಂಡು? ಈಗ ಪಾಸಿಟಿವ್ ವೋಟ್ಸ್ ಅಂತಂದ್ರೆ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳಿದಾವಲ್ಲ, ಅದು ಒಂದು. ಕಾಂಗ್ರೆಸ್ ಮಾತ್ರ ಸ್ಥಿರ ಸರ್ಕಾರ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ, ಬೇರೆ ಯಾವ ಪಾರ್ಟಿಯಿಂದಲೂ ಸಾಧ್ಯ ಆಗಲ್ಲ. ಮತ್ತೆ ಒಂದು ಪಕ್ಷದ ಸರ್ಕಾರ ಬರಬೇಕು ಅಂತಕ್ಕಂಥದ್ದು ಜನಗಳ ಅಭಿಪ್ರಾಯ. ಸ್ಟೇಬಲ್ ಅಂಡ್ ಏಬಲ್ ಗವರ್ಮೆಂಟ್ ಬೇಕು ಅಂತಕ್ಕಂಥದ್ದು ಕರ್ನಾಟಕದ ಜನರ ನಿರೀಕ್ಷೆ. ಅದಕ್ಕೋಸ್ಕರವಾಗಿ ಇವೆಲ್ಲ ಪಾಸಿಟಿವ್ ಪಾಯಿಂಟ್ಸ್ ಕಾಂಗ್ರೆಸ್ದು. ಸೊ ಇದೆಲ್ಲದರ ಜೊತೆಗೆ ಇಲ್ಲಿ ಬಹುಶಃ ಇಲ್ಲಿ ಕಾಂಗ್ರೆಸ್ ಕಾರ್ಯ ಸಾಧನೆ ಅನ್ನೋದರ ಜೊತೆಗೆ ಬಿಜೆಪಿ ವೈಫಲ್ಯ ಅನ್ನುವಂಥದ್ದು ಏನಿದೆಯಲ್ಲ, ಅದು ನಿಮಗೆ ಹೆಚ್ಚು ವರದಾನ ಆಗಿದೆ ಅಂತೀನಿ ನಾನು. ಒಪ್ತೀರಾ? ಅದು ಕೂಡ ಆಗಿದೆ, ಇಲ್ಲ ಅಂತ ನಾನು ಹೇಳಲ್ಲ. ಬಿಜೆಪಿ ಸರ್ಕಾರದ ವೈಫಲ್ಯ ಪ್ಲಸ್ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು ಮತ್ತೆ ಜನರಿಗೆ ಇವತ್ತು ಬೇಕಾಗಿರ್ತಕ್ಕಂಥದ್ದು ಒಂದು ಸ್ಟೇಬಲ್ ಗವರ್ಮೆಂಟ್ ಬೇಕು, ಒಂದು ಕ್ಲೀನ್ ಗವರ್ಮೆಂಟ್ ಬೇಕು. ಅದು ಕಂಪೇರ್ಡ್ ಟು ಆಲ್ ಅದರ್ ಪೊಲಿಟಿಕಲ್ ಪಾರ್ಟೀಸ್, ಇಟ್ ಇಸ್ ದಿ ಕಾಂಗ್ರೆಸ್ ಪಾರ್ಟಿ ಇಸ್ ದಿ ಓನ್ಲಿ ಪಾರ್ಟಿ ವಿಚ್ ಕುಡ್ ಗಿವ್ ಏಬಲ್ ಅಂಡ್ ಸ್ಟೇಬಲ್ ಗವರ್ಮೆಂಟ್. ಎಸ್, ನಮ್ಮ ಪ್ರಶಾಂತ್ ನಾಥ್ ಇದ್ದಾರೆ, ದೆಹಲಿ ಬ್ಯೂರೋ ಮುಖ್ಯಸ್ಥರು, ನಿಮ್ಮ ಹತ್ರ ಮಾತಾಡ್ತಾರೆ. ಮಾತಾಡಿ. ಸಿದ್ದರಾಮಯ್ಯನವರೇ, ಒಂದು ವೇಳೆ ಮೇ 8ನೇ ತಾರೀಕು ನಿಮಗೊಂದು 8ರಿಂದ 10 ಸ್ಥಾನಗಳು ಕಡಿಮೆ ಬಿದ್ದ ಪಕ್ಷದಲ್ಲಿ ನೀವೇ ವಿರೋಧಿಸಿರ್ತಕ್ಕಂಥ ಯಡಿಯೂರಪ್ಪನವರ ಜೊತೆಗೆ ಹೋಗಿ ಮುಖ್ಯಮಂತ್ರಿ ಆಗ್ಲಿಕ್ಕೆ ನೀವು ಒಪ್ತೀರಾ ಅಂತಕ್ಕಂಥದ್ದು? ಆ ಥರದ ಪರಿಸ್ಥಿತಿ ಉದ್ಭವನೇ ಆಗಲ್ಲ. ನನ್ನ ಪ್ರಕಾರ, ನನ್ನ ಅಸೆಸ್ಮೆಂಟ್ ಪ್ರಕಾರ ಕಾಂಗ್ರೆಸ್ ಪಾರ್ಟಿ ಸ್ಪಷ್ಟವಾದಂಥ ಬಹುಮತ ಪಡ್ಕೊಳ್ತದೆ. ನಮಗೆ ಯಾರ ಸಹಾಯನೂ ಬೇಕಾಗಲ್ಲ. ನಾವು ನಮ್ಮ ಸ್ವಂತ ಶಕ್ತಿ ಮೇಲೇನೆ ಸರ್ಕಾರ ಮಾಡ್ತೀವಿ. ಅದರಿಂದ ಆ ಥರದ ಪರಿಸ್ಥಿತಿ ಉದ್ಭವನೇ ಆಗಲ್ಲ ಅಂತಕ್ಕಂಥದ್ದು ನನ್ನ ಸ್ಪಷ್ಟವಾದಂಥ ನಿಲುವು. ಅಲ್ಲ, ಈಗ ರಾಜಕೀಯದಲ್ಲಿ ಏನು ಬೇಕಾದ್ರೂ ಆಗ್ಬೋದು ಸಿದ್ದರಾಮಯ್ಯನವರೇ. ರಾಜಕೀಯ ಗಣಿತವನ್ನು ಹಿಂಗೆ ಲೆಕ್ಕಾಚಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಈಗ ಹಿಂದೆಲ್ಲ ತಾವು ಕೂಡ ಬಹಳಷ್ಟು ದಶಕಗಳಿಂದ ರಾಜಕೀಯವನ್ನು ನೋಡಿರುವಂಥವ್ರು. ಎಷ್ಟೋ ಸಂದರ್ಭಗಳಲ್ಲಿ ಎಷ್ಟೋ ಸಂದರ್ಭಗಳಲ್ಲಿ ನೀವೇನೇನು ಅಂದ್ಕೊಂಡಿದ್ರಿ? ನಾನು ಈಗ ಅವೆಲ್ಲ ನಿಜ ಇರ್ಬೋದು, ರಾಜಕೀಯದಲ್ಲಿ ಏನೆಲ್ಲ ಆಗ್ಬೋದು, ಆಗ್ತದೆ ಅನ್ನೋದೆಲ್ಲ. ಇವತ್ತಿನ ಜನಗಳ ನಾಡಿ ಮಿಡಿತ ನೋಡಿದಾಗ, ಇವತ್ತಿನ ನಿಮ್ಮ ಸಮೀಕ್ಷೆನೂ ನೋಡಿದಾಗ ಎಲ್ಲ ಕಡೆ ಕಾಂಗ್ರೆಸ್ ಬಗ್ಗೆ ಹೆಚ್ಚು ಒಲವು ಜನರಿಂದ ವ್ಯಕ್ತ ಆಗಿದೆ. ಅದರ ಅರ್ಥ ಜನರಿಗೆ ಒಂದು ಬದಲಾವಣೆ ಬೇಕಾಗಿದೆ. ಬದಲಾವಣೆ ಬೇಕಾದಾಗ ಯಾವುದು ಪರ್ಯಾಯವಾಗಿ ಯಾವುದು ಒಳ್ಳೆ ಸರ್ಕಾರ ಕೊಡಬಲ್ದು ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ. ಬಿಜೆಪಿ ಆಗಲಿ, ಕೆಜೆಪಿ ಆಗಲಿ, JDS ಆಗಲಿ, ಯಾವ ಸ್ವಂತ ಶಕ್ತಿ ಮೇಲೆ ಅಧಿಕಾರಕ್ಕೆ ಬರೋ ಪಕ್ಷಗಳಲ್ಲ. ಆದ್ರಿಂದ
ಸ್ಥಿರ ಸರ್ಕಾರ ಕೊಡಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಅಂತಕ್ಕಂಥದ್ದು ಜನಗಳು ಇವತ್ತು ಅರ್ಥ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ಈ ತರದ ಒಂದು ಸ್ವಿಂಗ್ ಆಗಕ್ಕೂ ಕೂಡ ಕಾರಣ ಆಗಿದೆ. ಎಸ್ ನಿಮ್ಮ ಪ್ರಕಾರ ನಿಮ್ಮ ಮಾತು ನಿಜ ಆಗಲಿ ಬಿಡಿ, ನಾವು ಬೇಡ ಅನ್ನಲ್ಲ. ಆದರೆ ಒಂದು ಪಕ್ಷ ಏನಾದರೂ ಪ್ರಶಾಂತ್ ಹೇಳ್ದಂಗೆ 90ರಿಂದ 100 ತನಕ ಏನಾದರೂ ಕಾಂಗ್ರೆಸ್ ಬಂದು ನಿಲ್ತು ಅಂದರೆ ಮುಂದೆ ಏನು ಹಾಗಾದರೆ? ಸೊ KJP ಕಡೆಗೆ ಮುಖ ಮಾಡುವಂಥದ್ದ ಏನು ಲೆಕ್ಕಾಚಾರಗಳು ಏನಾಗ್ಬೋದು ಅಂತ? ನಾವು ಯಾರ ಕಡೆನೂ ಮುಖ ಮಾಡಲ್ಲ, ಮುಖ ಮಾಡಬೇಕಂತ ಅಗತ್ಯನೂ ಉದ್ಭವ ಆಗಲ್ಲ. ಅಲ್ಲ, ಒಂದು ಪಕ್ಷ ಆದರೆ ಏನು ಅಂತ ಮಾತನ್ನು ಹೇಳ್ತಿರೋದು, ಆಗಬೇಕು ಅಂತಲ್ಲ. ಇವೆಲ್ಲ ಹೈಪಥೆಟಿಕಲ್ ಆಗಿ ಕ್ವಶನ್ಸ್ ಇದೆ. ಆದ್ರೇನು ಆಗದ್ರೇನು ಅಂತ ನನಗೆ ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್. ಐ ಆಮ್ 100% ಕಾನ್ಫಿಡೆಂಟ್ ಕಾಂಗ್ರೆಸ್ ಪಾರ್ಟಿ ವುಡ್ ಗೆಟ್ ಕ್ಲಿಯರ್ ಮೆಜಾರಿಟಿ ಅಂಡ್ ವಿಲ್ ಫಾರ್ಮ್ ಅವರ್ ಓನ್ ಗವರ್ಮೆಂಟ್ ಆನ್ ಅವರ್ ಓನ್ ಸ್ಟ್ರೆಂತ್. ಪ್ರಶಾಂತ್, ಸಿದ್ದರಾಮಯ್ಯನವರ 2004ರಲ್ಲಿ ಕಡೆಯ ದಿನದಲ್ಲಿ ದೇವೇಗೌಡರು ನಿಮ್ಮ ಹೆಸರನ್ನು ಮುಂದೆ ಮಾಡಿದ ನಂತರ JDSಗೆ 58 ಸ್ಥಾನಗಳು ಬಂದಿದ್ವು ಅಂತಕ್ಕಂಥದ್ದು. 2008ರಲ್ಲಿ ನಿಮ್ಮ ಜಾದೂ ನಡೀಲಿಲ್ಲ. ಮತ್ತೆ 2013ರಲ್ಲಿ ಈ ಒಂದು ಅಂಕಿ ಸಂಖ್ಯೆಗಳನ್ನು ಗಮನಿಸಿದ್ರೆ ಕಾಂಗ್ರೆಸ್ JDSಗಿಂತ ಸ್ವಲ್ಪ ಮುಂದಿದ್ದಂತೆ ಕಾಣ್ತಾ ಇದೆ ಅಂತಕ್ಕಂಥದ್ದು. ಏನು ಬದಲಾವಣೆ ಇದೆ, ಕಾರಣ ಏನಿದಕ್ಕೆ ಅಂತ ನಿಮ್ಗೆ ಅನ್ಸುತ್ತೆ? ಬಹಳ ಪ್ರಬಲವಾಗಿ ಕಾರಣ ಅಂತಂದ್ರೆ ಕಾಂಗ್ರೆಸ್ಗೆ ಟ್ರೆಡಿಷನಲ್ ವೋಟ್ಸು, ಶೆಡ್ಯೂಲ್ ಕಾಸ್ಟ್, ಬ್ಯಾಕ್ ಕ್ಲಾಸ್, ಮೈನಾರಿಟೀಸು, ಆ ವೋಟ್ಗಳು ಕಳೆದ ಬಾರಿ ಸ್ವಲ್ಪ ಡಿವೈಡ್ ಆಗಿದ್ದು. ಈ ಸಾರಿ ಸ್ವಲ್ಪ ಕನ್ಸಾಲಿಡೇಷನ್ ಆಗಿದೆ. ಇದು ಒಂದು ಕಾರಣ. ಎರಡನೇ ಕಾರಣ, ಕಾಂಗ್ರೆಸ್ ಪಕ್ಷ ಮುಂದಿರ್ತಕ್ಕಂಥದ್ದು ಒಂದು ಸ್ಥಿರ ಸರ್ಕಾರ ಕೊಡ್ತಾರೆ ಕಾಂಗ್ರೆಸ್ನವರು, ಒಂದು ಸಮರ್ಥ ನಾಯಕತ್ವ ಇದೆ ಅಲ್ಲಿ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂಥ ವಿಚಾರ. ಇದನ್ನೇ ನಾವು ಜನಗಳ ಮುಂದೆನೂ ಕೂಡ ಹೇಳಿದ್ದು, ನಾವು ಸ್ಥಿರ ಸರ್ಕಾರ ಕೊಡ್ತೀವಿ, ಸಮರ್ಥ ನಾಯಕತ್ವ ಕೊಡ್ತೀವಿ, ನಮಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ದು. ಹಾಗಾಗಿ ಜನ ಅದಕ್ಕೆ ಸ್ಪಂದನೆ ಮಾಡಿದ್ದಾರೆ ಅಂತೇಳಿ ನನ್ನ ಅಭಿಪ್ರಾಯ. ಸಿದ್ದರಾಮಯ್ಯನವರೇ, ಈಗ ಎಕ್ಸಿಟ್ ಪೋಲಿನ ಅಂತಿಮ ಫಲಿತಾಂಶವನ್ನು ನಾವು ಸದ್ಯದಲ್ಲೇ ನಾವು ಅನೌನ್ಸ್ ಮಾಡೋರಿದ್ದೇವೆ. ಆದರೆ ಈಗ ಬಂದಿರುವಂತಹ ವೋಟ್ ಶೇರಿಂಗನ್ನು ನೋಡಿದರೆ ಕಾಂಗ್ರೆಸ್ 37% ಮತಗಳನ್ನು ವೋಟ್ ಶೇರಿಂಗನ್ನು ತಗೊಂಡು ಸಾಕಷ್ಟು ಮುನ್ನಡೆಯನ್ನು ಹೊಂದತ್ತೆ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶ ಈಗ ನಮಗೆ ಒಡಮೂಡಿದೆ. ಕಾಂಗ್ರೆಸ್ ಸ್ಪಷ್ಟವಾದಂಥ ಒಂದು ಬಹುಮತ ಪಡೆದಂಥ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರಾಗ್ತಾರೆ ನೀವು ಈಗಾಗಲೇ ಹೇಳಿದಿರಿ. ಹಾಗೆ ನಿಮ್ಮ ಪಕ್ಷದ ಇತರ ನಾಯಕರು ಕೂಡ ನಾನು ಕೂಡ ರೇಸ್ನಲ್ಲಿದ್ದೇನೆ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ ಈಗಾಗಲೇ. ಈಗ ಆಗ ಹೇಳಿದ್ದಕ್ಕೂ ಈಗ ಹೇಳೋದಕ್ಕೂ ಸಾಕಷ್ಟು ಡಿಫರೆನ್ಸ್ ಇದೆ. ಹೇಳಿ. ಹೌದೌದು. ಈಗ ಚುನಾವಣೆ ಮುಗಿದಿದೆ. ಪ್ರಜಾಪ್ರಭುತ್ವದಲ್ಲಿ ಯಾರ್ಯಾರು ರೇಸ್ನಲ್ಲಿದ್ದರೂ ಕೂಡ ಕಾಂಗ್ರೆಸ್ ಪಾರ್ಟಿನಲ್ಲಿ ಪ್ರಜಾಪ್ರಭುತ್ವದ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದವರು ತೀರ್ಮಾನ ಮಾಡ್ತಾರೆ. ಚುನಾಯಿತ ಶಾಸಕರುಗಳು ಅವರ ಅಭಿಪ್ರಾಯವನ್ನು ಕೂಡ ಕೇಳ್ತಾರೆ. ಅವರ ಅಭಿಪ್ರಾಯದ ಆಧಾರದ ಮೇಲೆ ಹೈಕಮಾಂಡ್ ಅವರು ಡಿಸಿಷನ್ ಮಾಡ್ತಾರೆ ಯಾರಾಗಬೇಕು, ರಾಜ್ಯದ ಹಿತದೃಷ್ಟಿಯಿಂದ, ಮುಂದೆ ಬರ್ತಕ್ಕಂಥ ಲೋಕಸಭಾ ದೃಷ್ಟಿಯಿಂದ ಯಾರಾಗಬೇಕು ಅಂತೇಳಿ ವಿಚಾರ ಮಾಡಿ ತೀರ್ಮಾನ ಮಾಡ್ತಾರೆ. ಅದನ್ನೆಲ್ಲರೂ ಒಪ್ಕೋತೀವಿ ನಾವು. ಕರ್ನಾಟಕ ಕುರುಕ್ಷೇತ್ರ ಸಿಕ್ಕಾಪಟ್ಟೆ ಪಾಲಿಟಿಕ್ಸ್.